ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮನೆಯಲ್ಲಿ ಗರಿಗರಿಯಾಗಿ ಚಿಪ್ಸ್ ಮಾಡುವ ವಿಧಾನ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಮಾಡ್ಕೋಬಹುದು. ಆಲೂಗಡ್ಡೆನ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಸ್ವಚ್ಛವಾಗಿ 2-3 ಸಾರಿ ತೊಳೆದುಕೊಳ್ಳಬೇಕು. ನೀಟಾಗಿ ತೊಳೆದುಕೊಂಡ ನಂತರ ಅದನ್ನು ಹೊರಗೆತ್ತಿ ಇಟ್ಟುಕೊಳ್ಳಬೇಕು. ಮನೆಯಿಂದ ಚಿಪ್ಸ್ ಆಕಾರವಾಗಿ ಕಟ್ಟು ಮಾಡಿಕೊಳ್ಳಿ. ಕಟ್ಟು ಮಾಡಿಕೊಂಡ ಚಿಪ್ಸನ್ನು ನೀರು ಮತ್ತು ಉಪ್ಪಿನಲ್ಲಿ ಹಾಕಿ ನೆನೆಸಬೇಕು. ಹಾಗೆ ಸ್ವಲ್ಪ ಹೊತ್ತು ನೆನೆಯಲು ಬಿಡಬೇಕು. ಬಾಣಲೆ ಇಟ್ಟು ಅದಕ್ಕೆ 5-6 ಚರಿಗೆ ನೀರನ್ನು ಹಾಕಿ ನೀರು ಮತ್ತು ಉಪ್ಪನ್ನು ಹಾಕಿ ಕುದಿಸಬೇಕು. ಆಮೇಲೆ ನೀವು ಮಾಡಿಕೊಂಡಿರ್ತಕ್ಕಂಥ ಚಿಪ್ಸನ್ನು ಅದರೊಳಗೆ ಹಾಕಿ ಸ್ವಲ್ಪ ಹೊತ್ತು ಕುದಿಸಬೇಕು. ಕುದಿಸಬೇಕು. ಕುದಿಯದಿದ್ದರೆ ನೋಡಿಕೊಂಡು ಮತ್ತೆ ಕುದಿಸಬೇಕು. ಬೆಂದಿದ್ದು ಗೊತ್ತಾಗಬೇಕಾದರೆ ಸ್ವಲ್ಪ ಹಿಚಿಕಿ ನೋಡಬೇಕು. ನೋಡಿದ ಕೂಡಲೇ ಕಟ್ ಅಂತ ಕಟ್ಟಾಗಬೇಕು. ಬಣ್ಣ ಬಂದ ಮೇಲೆ ಆ ನೀರಿನಿಂದ ಹೊರಗಡೆ ಎತ್ತಿಡಬೇಕು. ಎಲ್ಲ ಚಿಪ್ಸನ್ನು ಹೊರಗಡೆ ಬಿಸಿಲಿನಲ್ಲಿ ಒಣಗಿಸಬೇಕು. ಬಿಸಿಲಿಗೆ ಆರಾಕಿ ಒಣಗಿಸಿ 2-3 ದಿನ ಅವುಗಳನ್ನು ಒಣಗಿಸಿ ಈ ಥರ ಆಗಬೇಕು. ಆದ ಮೇಲೆ ಮತ್ತೆ ಸ್ವಲ್ಪ ಬಿಸಿಲಿಗೆ ಹಾಕಿ ಅದನ್ನು ಒಂದು ಕವರಿನಲ್ಲಿ ಹಾಕಿ ತೆಗೆದಿಟ್ಟುಕೊಳ್ಳಬೇಕು.